ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ನಮ್ಮ ದೇಹದಲ್ಲಿರುವಂತಹ ಒಂದು ಸೆನ್ಸಿಟಿವ್ ಪಾರ್ಟ್ ಅಂತ ಹೇಳಿದ್ರೆ ಕಣ್ಣು. ಯಾಕೆಂತ ಹೇಳಿದ್ರೆ ನಮ್ಮ ಕಣ್ಣಿನಲ್ಲಿ ಏನೇ ಬದಲಾವಣೆ ಆದ್ರೂ ಕೂಡ ಬೇಗ ಗೊತ್ತಾಗತ್ತೆ. ಹಾಗೇನೆ ವಾತಾವರಣದಲ್ಲಿ ಆಗುವಂತಹ ಚೇಂಜಸ್ಗೂ ಕೂಡ ನಮ್ಮ ಕಣ್ಣು ಬೇಗನೆ ರಿಯಾಕ್ಟ್ ಮಾಡುತ್ತೆ. ಹೀಗಾಗಿ ನಮ್ಮ ಕಣ್ಣನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಕಣ್ಣಿಗೆ ಬರುವಂತಹ ಒಂದಿಷ್ಟು ಡಿಸೀಸ್ ಅಥವಾ ಕಣ್ಣಿಗೆ ಉಂಟಾಗುವಂತಹ ತೊಂದರೆಗಳಲ್ಲಿ ಕಣ್ಣಿನ ಇನ್ಫೆಕ್ಷನ್ಸ್ ಅಥವಾ ನಾವು ಐ ಇನ್ಫೆಕ್ಷನ್ಸ್ ಅಂತ ಏನ್ ಕರಿತೀವಿ ಅದು ಕೂಡ ಒಂದು. ಹಾಗಿದ್ರೆ ಈ ಐ ಇನ್ಫೆಕ್ಷನ್ಸ್ ಯಾವ ಕಾರಣಕ್ಕೆ ಆಗುತ್ತೆ? ಈ ಐ ಇನ್ಫೆಕ್ಷನ್ಸ್ ಆದಾಗ ಅದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ? ಇನ್ಫೆಕ್ಷನ್ಸ್ ಬರದೇ ಇರೋ ರೀತಿಯಲ್ಲಿ ಹೇಗೆ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಭವ್ಯ ರೆಡ್ಡಿ, ಕನ್ಸಲ್ಟೆಂಟ್ ಆಪ್ಥಲ್ಮಾಲಜಿಸ್ಟ್, ಆಸ್ಟರ್ ವೈಟ್ ಫೀಲ್ಡ್ ಹಾಸ್ಪಿಟಲ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಡಾಕ್ಟರ್, ಈ ಎಕ್ಸಾಕ್ಟ್ಲಿ ಐ ಇನ್ಫೆಕ್ಷನ್ಸ್ ಅಂತ ಹೇಳಿದ್ರೆ ಏನು? ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತಾ ಹೇಗೆ? ಹೌದು. ಸೊ ಐ ಇನ್ಫೆಕ್ಷನ್ಸ್ ಅಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತೀವಲ್ವಾ, ಬ್ಯಾಕ್ಟೀರಿಯಾ, ವೈರಸಸ್, ಫಂಗೈ, ಪ್ಯಾರಸೈಟ್ಸ್ ಅನ್ನೋ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಮ್ಮ ಕಣ್ಣಿನ ಇನ್ಫೆಕ್ಟ್ ಮಾಡಿದ್ರೆ ದಿಸ್ ಲೀಡ್ಸ್ ಟು ಐ ಇನ್ಫೆಕ್ಷನ್ಸ್. ಸೊ ಆ ಐ ಇನ್ಫೆಕ್ಷನ್ ಕಣ್ಣಿನ ಮುಂಭಾಗದಿಂದ ಹಿಡಿದು ಹಿಂದಿನ ಭಾಗ ತನಕ ಆಲ್ ದ ಸ್ಟ್ರಕ್ಚರ್ಸ್ ನ ಅದನ್ನ ಇನ್ಫೆಕ್ಟ್ ಮಾಡಬಹುದು. ಇಂಥ ಇನ್ಫೆಕ್ಷನ್ಸ್ ಬೇರೆ ನಮ್ಮ ಅಕ್ಕಪಕ್ಕದಲ್ಲಿರೋ ಕಾಂಟ್ಯಾಕ್ಟ್ ಅಲ್ಲಿರೋರಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಬ್ಯಾಕ್ಟೀರಿಯಲ್ ಅಂಡ್ ವೈರಲ್, ಈ ಎರಡೂ ಸ್ಪ್ರೆಡ್ ಕಂಟೇಜಿಯಸ್, ತುಂಬಾ ಜಾಸ್ತಿ ಕಂಟೇಜಿಯಸ್ ಆಗಿರುತ್ತೆ ಇದೆಲ್ಲನು. ಕಂಪೇರ್ ಟು ವೈರಸಸ್ ಅಂಡ್ ಪ್ಯಾರಸೈಟ್ಸ್ ಅದು ಸ್ವಲ್ಪ ಕಡಿಮೆ, ಲೆಸ್ ಕಂಟೇಜಿಯಸ್. ಸೊ ಸ್ಪ್ರೆಡ್ ಆಗುತ್ತೆ ಹಾಗಾದ್ರೆ? ಹೌದು. ನಮ್ಮ ಕಣ್ಣಿನ ಸೆಕ್ರೀಷನ್ಸ್ ಇಂದ ಸ್ಪ್ರೆಡ್ ಆಗ್ಬೋದು ಅಥವಾ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಂದಾನು ಸ್ಪ್ರೆಡ್ ಆಗ್ಬೋದು. ನಾವು ಯೂಸ್ ಮಾಡೋ ಟವಲ್ಸ್ ಅಥವಾ ಹ್ಯಾಂಕರ್ಚಿಫ್ಸ್ ಯಾರಾದ್ನೂ ಅದನ್ನ ಯೂಸ್ ಮಾಡಿದ್ರೆ ಅದರಿಂದ ಸ್ಪ್ರೆಡ್ ಆಗ್ಬೋದು. ಅಥವಾ ನಮ್ ಕಣ್ಣ ರಬ್ ಮಾಡ್ಬಿಟ್ಟು ಕಾಮನ್ ಸರ್ಫೇಸಸ್, ಮನೆಯಲ್ಲಿ ಟಿವಿ ರಿಮೋಟ್ಸ್, ಡೋರ್ ಹ್ಯಾಂಡಲ್ಸ್ ಅದನ್ನೆಲ್ಲ ಮುಟ್ಟಿ ಬೇರೆಯವರ ಸೇಮ್ ಸ್ಟ್ರಕ್ಚರ್ ನ ಹೌದು ಅವ್ರು ಮುಟ್ಕೊಂಡು ಅವ್ರನ್ನ ಕಣ್ ಟಚ್ ಮಾಡ್ಕೊಂಡ್ರೆ ಅವ್ರಿಗೂ ಅದೇ ತರ ಸ್ಪ್ರೆಡ್ ಆಗುತ್ತೆ. ಸೊ ಯಾವೆಲ್ಲ ಕಾರಣಕ್ಕೆ ಐ ಇನ್ಫೆಕ್ಷನ್ಸ್ ಆಗುತ್ತೆ ಡಾಕ್ಟರ್? ಸೊ ನಾನು ಎಕ್ಸ್ಪ್ಲೇನ್ ಮಾಡಿರೋ ತರ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಣ್ಣನ್ನ ಇನ್ಫೆಕ್ಟ್ ಮಾಡಿದಾಗ ಮೋಸ್ಟ್ ಕಾಮನ್ಲಿ ಬ್ಯಾಕ್ಟೀರಿಯಾ, ವೈರಸಸ್, ಐ ಇನ್ಫೆಕ್ಷನ್ಸ್ ಆಗುತ್ತೆ. ಸೊ ಔಟರ್ ಮೋಸ್ಟ್ ಸ್ಟ್ರಕ್ಚರ್ ನಾವು ಕಣ್ಣಿಂದ ಅಂದ್ರೆ ಕಣ್ರೆಪ್ಪೆ, ಐಲಿಡ್ಸ್, ಅದರಿಂದ ಹಿಡಿದು ಕಣ್ಣಿನ ಹಿಂದಿನ ಭಾಗ ರೆಟಿನಾ ಅಂತೀವಲ್ವಾ, ಅಲ್ಲಿ ತನಕನೂ ಇನ್ಫೆಕ್ಷನ್ ಆಗ್ಬೋದು. ಸೊ ಆ ಫ್ರಂಟ್ ಅಲ್ಲಿರೋ ಸ್ಟ್ರಕ್ಚರ್ಸ್ ಇಂದ ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಆ ಇನ್ಫೆಕ್ಷನ್ಸ್ ಕಂಪೇರ್ ಟು ಹಿಂದಿನ ಭಾಗದಲ್ಲಿರೋ ಸ್ಟ್ರಕ್ಚರ್ಸ್. ಅಂದ್ರೆ ಬೇರೆ ರೀಸನ್ಸ್ ಏನಾದ್ರು ಇದೆಯಾ? ಇಷ್ಟೇನಾ? ಬೇರೆ ರೀಸನ್ಸ್ ಅಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡಿರೋರಿಗೆ ಜಾಸ್ತಿ ರಿಸ್ಕ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಅವ್ರ ಕಾಂಟ್ಯಾಕ್ಟ್ ಲೆನ್ಸಸ್ ನ ಕರೆಕ್ಟ್ ಆಗಿ ಸ್ಟೋರ್ ಮಾಡಿಲ್ಲ ಅಂದ್ರೆ, ಹೈಜೀನಿಕ್ ವೇ ಅಲ್ಲಿ ಅದನ್ನ ಯೂಸ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಜಾಸ್ತಿ ರಿಸ್ಕ್ ಇರುತ್ತೆ. ಎಸ್ಪೆಷಲಿ ಇಫ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೊಂಡ್ ಮಲ್ಕೊಂಡ್ಬಿಟ್ರೆ ಅವರು, ಓಕೆ, ಸೊ ಆವಾಗ ಐ ಇನ್ಫೆಕ್ಷನ್ ಚಾನ್ಸಸ್ ಅವ್ರಿಗೆ ಜಾಸ್ತಿ ಇರುತ್ತೆ. ಮತ್ತೆ ಈ ಕೆರೆಗಳಲ್ಲಿ ಕಂಟಾಮಿನೇಟೆಡ್ ವಾಟರ್ ಅಲ್ಲಿ ಸ್ವಿಮ್ಮಿಂಗ್ ಮಾಡೋರ್ಗೆ ಬರ್ಬೋದು. ಚಿಕ್ಕ ಮಕ್ಕಳು, ಸ್ಕೂಲ್ ಗೋಯಿಂಗ್ ಏಜ್ ಗ್ರೂಪ್ ಚಿಕ್ಕ ಮಕ್ಕಳು, ಅವ್ರ ಸ್ಕೂಲಲ್ಲಿ ಒಬ್ರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದೇ ಆರ್ ಆಲ್ಸೋ ಅಟ್ ಹೈಯರ್ ರಿಸ್ಕ್ ಆಫ್ ಐ ಇನ್ಫೆಕ್ಷನ್ಸ್. ಮತ್ತೆ ಕ್ರಾನಿಕ್ ಅಲರ್ಜಿ ಇರುತ್ತಲ್ವಾ, ಅಂದ್ರೆ ಕಣ್ಣಿನ ಅಲರ್ಜಿ ಅವ್ರಿಗೆ, ಅವರಿಗೂ ಹೈಯರ್ ರಿಸ್ಕ್ ಇರುತ್ತೆ ಈ ಐ ಇನ್ಫೆಕ್ಷನ್ಸ್ ಬರೋದಕ್ಕೆ. ಸೊ ಸ್ವಿಮ್ ಮಾಡೋದ್ರಿಂದಾನು ಕೂಡ ಅಲರ್ಜಿ ಬರ್ಬೋದು, ಈ ತರ ಇನ್ಫೆಕ್ಷನ್ಸ್. ಕಂಟಾಮಿನೇಟೆಡ್ ವಾಟರ್, ಹೌದು, ಕಂಟಾಮಿನೇಟೆಡ್ ವಾಟರ್ ಹೆಂಗಿರುತ್ತೆ ಅನ್ನೋದ್ರ ಮೇಲೆ, ಆ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೌದು. ಯೂಶುವಲ್ ನಾರ್ಮಲ್ ಸ್ವಿಮ್ಮಿಂಗ್ ಪೂಲ್ಸ್ ಅಲ್ಲಿ ಕ್ಲೋರಿನ್ ಹಾಕಿರ್ತಾರೆ, ಸೊ ದಟ್ ಕಿಲ್ಸ್ ಆಲ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ಅದರಿಂದ ಸ್ಪ್ರೆಡ್ ಆಗೋ ಚಾನ್ಸಸ್ ಕಡಿಮೆ. ಈ ಕೆರೆಗಳಲ್ಲಿ ಸ್ಟಿಲ್ ವಾಟರ್ ಇರೋ ಕಡೆ ಅಲ್ಲಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದು ಜಾಸ್ತಿ ಚಾನ್ಸಸ್. ಡಾಕ್ಟರ್, ಹಾಗಿದ್ರೆ ಈ ಐ ಇನ್ಫೆಕ್ಷನ್ಸ್ ಇಂಥದ್ದೇ ಸೀಸನ್ ಅಲ್ಲಿ ಜಾಸ್ತಿ ಅಂತ ಏನಾದ್ರು ಹೇಳೋದಕ್ಕಾಗತ್ತಾ? ಅಥವಾ ಎಲ್ಲ ಸೀಸನ್ ಇರುತ್ತಾ? ಎಲ್ಲ ಸೀಸನ್ ಅಲ್ಲಿ ಇರುತ್ತೆ, ಬಟ್ ಕೋಲ್ಡ್ ವೆದರ್ಸ್ ಅಲ್ಲಿ ವೈರಲ್ ಇನ್ಫೆಕ್ಷನ್ಸ್ ಸ್ಪ್ರೆಡ್ ಆಗೋದು ಜಾಸ್ತಿ ಇರುತ್ತೆ. ಮತ್ತೆ ಫಂಗಸ್ ಅನ್ನೋದು ಹಾಟ್ ಕಂಡೀಷನ್ಸ್, ಹಾಟ್ ಅಂಡ್ ಹ್ಯೂಮಿಡ್ ಕಂಡೀಷನ್ಸ್ ಅಲ್ಲಿ ಜಾಸ್ತಿ ಗ್ರೋ ಆಗುತ್ತೆ. ಅಂದ್ರೆ ಯಾವ ಕಾರಣಕ್ಕೋಸ್ಕರ ವಿಂಟರ್ ವೆದರ್ ಅಲ್ಲೇ ಜಾಸ್ತಿ ಇರೋದು? ಸೊ ಈ ಕೋಲ್ಡ್ ವೆದರ್ ಅಲ್ಲಿ ವೈರಸ್ ಈಸಿ ಆಗಿ ಥ್ರೈವ್ ಆಗುತ್ತೆ, ಸೊ ಇಟ್ ಸ್ಪ್ರೆಡ್ಸ್ ಮೋರ್. ಮತ್ತೆ ಮಳೆಗಾಲದಲ್ಲಿ, ರೇನಿ ಸೀಸನ್ ಅಲ್ಲಿ ಮತ್ತೆ ವಾಟರ್ ಕಂಟಾಮಿನೇಷನ್ ಜಾಸ್ತಿ ಆಗ್ಬೋದು, ಆ ಟೈಮ್ ಅಲ್ಲೂ ಇನ್ಫೆಕ್ಷನ್ಸ್ ಸ್ಪ್ರೆಡ್ ಆಗೋದು ಜಾಸ್ತಿ. ಸೊ
ಬೇರೆ ಇದಕ್ಕೆ ಈಗ ಬೇಸಿಗೆ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಮಳೆ ಟೈಮ್ ಅಲ್ಲಿ ಅಥವಾ ಈ ಚಳಿ ಇರೋ ಟೈಮ್ ಅಲ್ಲಿ ಹೆಚ್ಚು ಕಣ್ಣಿನ ಇನ್ಫೆಕ್ಷನ್ಸ್ ಉಂಟಾಗತ್ತೆ ಅಂತ. ಹೌದು ಹೌದು yes. ಓಕೆ. ಈಗ ನೀವು ಹೇಳಿದ್ರಿ ಕಾಂಟ್ಯಾಕ್ಟ್ ಲೆನ್ಸ್ ಅನ್ನ ಹಾಕೋದ್ರಿಂದಾನು ಕೂಡ ಕಣ್ಣಿನ ಇನ್ಫೆಕ್ಷನ್ಸ್ ಆಗತ್ತೆ ಅಂತ. ಸೊ ಪ್ರಾಪರ್ ಹೇಗೆ ಅದ್ರದ್ದು ಕ್ರಮ ಇರುತ್ತಲ್ವಾ? ಸೊ ಪ್ರಾಪರ್ ಆಗಿ ಅದನ್ನ ಯೂಸ್ ಮಾಡುವಂತದ್ದು, ಹೈಜೀನ್ ಮೇಂಟೈನ್ ಮಾಡೋದು, ಆತರ ಮಾಡಿದ್ರೆ ಕಾಂಟ್ಯಾಕ್ಟ್ ಲೆನ್ಸ್ ಇಂದ ಏನು ಇನ್ಫೆಕ್ಷನ್ಸ್ ಆಗೋದಿಲ್ಲ. ವೆರಿ ಸೇಫ್. ಕಾಂಟ್ಯಾಕ್ಟ್ ಲೆನ್ಸ್ ನ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಇಟ್ಸ್ ವೆರಿ ಸೇಫ್. ಅದನ್ನ ಹಾಕೊಳ್ಳೋಕ್ಕಿಂತ ಮುಂಚೆ ಕೈ ಚೆನ್ನಾಗಿ ವಾಶ್ ಮಾಡ್ಕೋಬೇಕು, ನಮ್ ಫಿಂಗರ್ ನೇಲ್ಸ್ ಟ್ರಿಮ್ ಇಟ್ಕೊಂಡಿರ್ಬೇಕು. ಅದನ್ನ ತೆಗ್ದ್ಮೇಲೆ ಕಾಂಟ್ಯಾಕ್ಟ್ ಲೆನ್ಸ್ ಸೊಲ್ಯೂಷನ್ ಅಲ್ಲೇ ಕ್ಲೀನ್ ಮಾಡ್ಬಿಟ್ಟು ಕ್ಲೀನ್ ಸ್ಟೋರೇಜ್ ಕಂಟೈನರ್ ಅಲ್ಲೇ ಇಡಬೇಕು. ಇನ್ನೊಂದೇನಂದ್ರೆ ನಾವು ಕಾಂಟ್ಯಾಕ್ಟ್ ಲೆನ್ಸಸ್ ಯೂಸ್ ಮಾಡ್ತಿರ್ಬೇಕಾದ್ರೆ ಎಕ್ಸ್ಟೆಂಡೆಡ್ ಡ್ಯೂರೇಷನ್ ಕಾಂಟ್ಯಾಕ್ಟ್ ಲೆನ್ಸಸ್ ನ ಜಾಸ್ತಿ ಹೊತ್ತು ಯೂಸ್ ಮಾಡ್ಬೋದು. ಬಟ್ ರೆಗ್ಯುಲರ್ ಕಾಂಟ್ಯಾಕ್ಟ್ ಲೆನ್ಸಸ್ 8 hours ಕಿನ್ನ ಅಟ್ ಎ ಸ್ಟ್ರೆಚ್ ಯೂಸ್ ಮಾಡೋದು ನಾವು ರೆಕಮೆಂಡ್ ಮಾಡೋದಿಲ್ಲ. ಜಾಸ್ತಿ ಹೊತ್ತಲ್ಲಿ ಅದನ್ನ ಯೂಸ್ ಮಾಡಿದ್ರೆ ಐ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರ್ವೈಸ್ ಕಾಂಟ್ಯಾಕ್ಟ್ ಲೆನ್ಸಸ್ ತುಂಬಾ ಸೇಫ್. ಡಾಕ್ಟರ್, ಈಗ ಐ ಇನ್ಫೆಕ್ಷನ್ ಅನ್ನುವಂಥದ್ದು ಮಕ್ಕಳಲ್ಲಿ ಬೇರೆ ತರ, ದೊಡ್ಡೋರಲ್ಲಿ ಬೇರೆ ತರ, ಅಥವಾ ಏಜ್ ಆಗಿರೋರಲ್ಲಿ ಬೇರೆ ತರ, ಈ ತರ ಏನಾದ್ರೂ ಅದಕ್ಕೆ ಡಿಫ್ರೆನ್ಶಿಯೇಷನ್ ಇದೆಯಾ, ಅಥವಾ ಐ ಇನ್ಫೆಕ್ಷನ್ ಅಂದ್ರೆ ಎಲ್ಲರಲ್ಲೂ ಒಂದೇ ಅನ್ನೋ ತರ ಇದೆಯಾ? ಸೊ ಸೇಮ್ ಮೈಕ್ರೋ ಆರ್ಗ್ಯಾನಿಸಮ್ ಎಲ್ಲರಿಗೂ ಇನ್ಫೆಕ್ಟ್ ಮಾಡ್ಬೋದು. ಬಟ್ ಸಿಂಪ್ಟಮ್ಸ್ ಒಂದ್ ಸ್ವಲ್ಪ ಬೇರೆ ತರ ಕಾಣಿಸ್ಕೊಳ್ಬಹುದು. ಚಿಕ್ಕ ಮಕ್ಕಳಲ್ಲಿ ಅವ್ರು ಜಾಸ್ತಿ ಕಣ್ಣನ್ನ ಉಜ್ಜೋದು, ಕಣ್ಣಿನ ನೀರ್ ಸೋರೋದು, ಕ್ರಸ್ಟಿಂಗ್ ಅಂತೀವಲ್ವಾ, ಕಣ್ಣಲ್ಲಿ ಪಿಸಿರು ಕಟ್ಟೋದು, ಅದು ಜಾಸ್ತಿ ಇರುತ್ತೆ. ಒಂದ್ ಸ್ವಲ್ಪ ಅಡಲ್ಟ್ಸ್ ಅಲ್ಲಿ ಪೇನ್ ಸಿಂಪ್ಟಮ್ಸು, ಮತ್ತೆ ಕಣ್ಣೊಳಗಡೆ ಏನೋ ಬಿದ್ದಿರೋ ತರ ಫೀಲಿಂಗ್, ಲೈಟ್ ಸೆನ್ಸಿಟಿವಿಟಿ, ಇದೆಲ್ಲ ಜಾಸ್ತಿ ಇರ್ಬೋದು. ಎಲ್ಡರ್ಲಿ ಏಜ್ ಗ್ರೂಪ್ ಅಂದ್ರೆ ಅವ್ರಿಗೆ ವೀಕ್ ಇಮ್ಯೂನ್ ಸಿಸ್ಟಮ್ ಇರೋ ಚಾನ್ಸಸ್ ಜಾಸ್ತಿ, ಮತ್ತೆ ಡಯಾಬಿಟೀಸ್ ಇರೋ ಚಾನ್ಸಸ್ ಜಾಸ್ತಿ. ಸೊ ಅವರಲ್ಲಿ ಕೆಲವೊಂದ್ಸತಿ ಇನ್ಫೆಕ್ಷನ್ಸ್ ಇನ್ನ ಜಾಸ್ತಿ ಸಿವಿಯರ್ ಕಾಣಿಸ್ಕೋಬಹುದು. ಅಂದ್ರೆ ಇಮ್ಯುನಿಟಿ ಪವರ್ ಕಡಿಮೆ ಇರೋ ಕಾರಣಕ್ಕೋಸ್ಕರನಾ? ದಟ್ ಇಸ್ ಆಲ್ಸೋ ಪಾಸಿಬಲ್. ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ದ ಸಿವಿಯರಿಟಿ ಆಫ್ ದಿ ಇನ್ಫೆಕ್ಷನ್ ಮತ್ತೆ ಇನ್ಫೆಕ್ಷನ್ ಡ್ಯೂರೇಷನ್ ಸ್ವಲ್ಪ ಜಾಸ್ತಿ ಇರ್ಬೋದು. ಓಕೆ. ಅಂಡ್ ಅನ್ಕಂಟ್ರೋಲ್ ಡಯಾಬಿಟೀಸ್ ಇರೋದ್ರಿಂದಾನು ಇನ್ಫೆಕ್ಷನ್ ಸಿವಿಯರಿಟಿ ಅಂಡ್ ಡ್ಯೂರೇಷನ್ ಜಾಸ್ತಿ ಆಗ್ಬೋದು. ಓಕೆ. ಹಾಗಿದ್ರೆ ಡಾಕ್ಟರ್, ಈಗ ಯಾರಿಗೆ ಈ ಕಣ್ಣಿನ ಇನ್ಫೆಕ್ಷನ್ಸ್ ಆಗುವಂತ ರಿಸ್ಕ್ ಫ್ಯಾಕ್ಟರ್ಗಳು ಜಾಸ್ತಿ ಇರುತ್ತೆ? ಕಾಂಟ್ಯಾಕ್ಟ್ ಲೆನ್ಸ್ ಯೂಸರ್ಸ್, ಕ್ರಾನಿಕ್ ಅಲರ್ಜಿ, ಐ ಅಲರ್ಜಿ ಇರೋರ್ಗೆ, ಅವ್ರಿಗೆ ಕಣ್ ತುಂಬಾ ಆಫನ್ ಆಗಿ ಉಜ್ಜೋ ಅಭ್ಯಾಸ ಇರುತ್ತಲ್ವಾ ಅಂತವ್ರಿಗೆ. ಸೊ ನಾವ್ ಇಲ್ಲಿ ಅಲ್ಲಿ ಟಚ್ ಮಾಡ್ಬಿಟ್ಟು ಎಲ್ಲ ಬ್ಯಾಕ್ಟೀರಿಯಾ ತಗೊಂಡು ನಮ್ ಕಣ್ಣಿಗೆ ಹಾಕೋತೀವಿ, ಕಣ್ ರಬ್ ಮಾಡ್ದಾಗೆಲ್ಲ. ಸೊ ಆ ಅಭ್ಯಾಸ ಇರೋರ್ಗೆ ಜಾಸ್ತಿ ಇರ್ಬೋದು. ಮತ್ತೆ ಇಮ್ಯುನೋ ಕಾಂಪ್ರಮೈಸ್ಡ್ ಅಂತೀವಲ್ವಾ, ಬೇರೆ ಬೇರೆ ತರ ಡಿಸೀಸಸ್ ಇಂದ ನಮ್ ಬಾಡಿ ಇಮ್ಯುನಿಟಿ ಕಡಿಮೆ ಆಗಿರೋ ಅವ್ರಿಗೆ ರಿಸ್ಕ್ ಜಾಸ್ತಿ ಇರುತ್ತೆ. ಅನ್ಕಂಟ್ರೋಲ್ ಡಯಾಬಿಟೀಸ್ ಇರೋರ್ಗೆ ಜಾಸ್ತಿ ಇರುತ್ತೆ. ಮತ್ತೆ ಸ್ಕೂಲ್ ಗೋಯಿಂಗ್ ಏಜ್ ಗ್ರೂಪ್ ಅಲ್ಲೂ ಇಂಥದ್ ರಿಸ್ಕ್ ಜಾಸ್ತಿ ಇರುತ್ತೆ. ಓಕೆ. ಈಗ ಡಸ್ಟಿಗೆ ಹೋದ್ರೆ ಕಣ್ಣಲ್ಲಿ ತುರ್ಕೆ ಬರುತ್ತೆ ಅಥವಾ ಕಣ್ಣು ಕೆಂಪಾಗುತ್ತೆ, ಅಲರ್ಜಿ ಆಗುತ್ತೆ ಅಂತ ಹೇಳ್ತಾರಲ್ವಾ? ಸೊ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತಾ ಡಸ್ಟಿಗೆ ಹೋದ್ರೆ ಜಾಸ್ತಿ? ಡಸ್ಟ್ ಜೊತೆಗೇನು ಕಣ್ಣಿನ ಇನ್ಫೆಕ್ಟ್ ಮಾಡೋ ಪದಾರ್ಥ ಕಣ್ಣೊಳಗಡೆ ಹೋದ್ರೆ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವೊಂದ್ಸತಿ ಡಸ್ಟ್ ಬಿದ್ದಿದ್ಮೇಲೆ ಕಣ್ ಇಮಿಡಿಯೇಟ್ ಆಗಿ ಉಜ್ಕೊಂಡ್ಬಿಡ್ತಾರೆ. ಅವಾಗ ಕಪ್ ಗುಡ್ಡೆ ಮೇಲೆ ಸ್ಕ್ರಾಚಸ್ ಏನಾದ್ರು ಬಂದ್ರೆ ಅವಾಗ ದಟ್ ಕ್ಯಾನ್ ಗೆಟ್ ಇನ್ಫೆಕ್ಟೆಡ್. ಸೊ ಅಂತ ಸಂದರ್ಭದಲ್ಲಿ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ ಇರ್ಬೋದು. ಓಕೆ. ಈಗ ಕೆಲವರು ಡಸ್ಟಿಗೆ ಹೋಗದೆ ಇದ್ರು ಕೂಡ ಐ ಇಚ್ಚಿಂಗ್ ಆಗತ್ತೆ, ಜೋರಾಗಿ ತುರ್ಸೋ ತರ ಫೀಲ್ ಆಗುತ್ತೆ, ಅದು ಯಾವ ಕಾರಣಕ್ಕೋಸ್ಕರ ಹಾಗಿದ್ರೆ? ಸೊ ಇಚ್ಚಿಂಗ್ ತುಂಬಾ ಡಿಫ್ರೆಂಟ್ ಕಾರಣಗಳಿಂದ ಆಗ್ಬೋದು. ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಲರ್ಜಿಯಿಂದ. ಸೊ ನಮಗೆ ಕಣ್ಣಿನ ಅಲರ್ಜಿ ಬರೀ ಡಸ್ಟ್ ಇಂದ ಅಲ್ಲ, ಬೇರೆ ಸಬ್ಸ್ಟೆನ್ಸಸ್ ಇಂದಾನು ಆಗ್ಬೋದು. ನಾವು ಪೋಲನ್ ಗ್ರೇನ್ಸ್ ಅಂತೀವಲ್ವಾ, ಫ್ಲವರ್ಸ್ ಇಂದ ರಿಲೀಸ್ ಆಗುತ್ತೆ ಸ್ಪ್ರಿಂಗ್ ಟೈಮ್ ಅಲ್ಲಿ, ಸಮ್ಮರ್ ಟೈಮ್ ಅಲ್ಲಿ. ತುಂಬಾ ಕಾಮನ್ ಆಗಿ ಪೋಲನ್ ಗ್ರೇನ್ಸ್ ಇಂದ ಅಲರ್ಜಿ ಇರುತ್ತೆ. ಕೆಲವರಿಗೆ ಬೆಕ್ಕುಗಳು ಮತ್ತೆ ನಾಯಿಗಳು ಫರ್ ಇಂದ ಅಲರ್ಜಿ ಇರುತ್ತೆ. ಕೆಲವರಿಗೆ ಮೋಲ್ಡ್ ಅಂತೀವಲ್ವಾ, ಫಂಗಲ್ ಗ್ರೋತ್, ನಮ್ಮ ಮನೆಯಲ್ಲಿ ಎಲ್ಲಾದ್ರೂ ತುಂಬಾ ಡ್ಯಾಂಪ್ ಪ್ಲೇಸಸ್ ಅಲ್ಲಿ ಗ್ರೋ ಆಗೋ ಮೋಲ್ಡ್ ಇಂದ ಅಲರ್ಜಿ ಇರ್ಬೋದು. ಮತ್ತೆ ಡ್ರೈ ಐ ಇರೋರ್ಗುನು ಇಚ್ಚಿಂಗ್ ಆಗ್ಬೋದು. ಸೊ ಇಚ್ಚಿಂಗ್ ಬೇರೆ ಬೇರೆ ರೀಸನ್ಸ್ ಇಂದಾನು ಇರ್ಬೋದು. ಓಕೆ. ಹಾಗಿದ್ರೆ ಈ ಕಣ್ಣಿನ ಇನ್ಫೆಕ್ಷನ್ಸ್ ಆಗಿನೇ ಡ್ರೈ ಐಸ್ಗೆ ಏನಾದ್ರೂ ಕನೆಕ್ಷನ್ಸ್ ಇದೆಯಾ? ಕ್ರಾನಿಕ್ ಡ್ರೈ ಐ ಇರೋರಿಗೆ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಈ ನಮ್ ಟಿಯರ್ ಫಿಲ್ಮ್ ಅಂತೀವಲ್ವಾ, ಅದು ನಮ್ ಕಣ್ಣನ್ನ ಪ್ರೊಟೆಕ್ಟ್ ಮಾಡುತ್ತೆ. ಡ್ರೈ ಐ ಇರೋರಿಗೆ ಈ ಟಿಯರ್ ಫಿಲ್ಮ್ ಸ್ವಲ್ಪ ವೀಕ್ ಆಗುತ್ತೆ. ಸೊ ಆ ಟಿಯರ್ ಫಿಲ್ಮ್ ಅನ್ನ ಬ್ರೀಚ್ ಮಾಡಿ ಇನ್ಫೆಕ್ಷನ್ ಒಳಗಡೆ ಹೋಗೋ ಚಾನ್ಸಸ್ ಜಾಸ್ತಿ. ಸೊ ಡ್ರೈ ಐ ಇರೋರಿಗೆ ಇನ್ಫೆಕ್ಷನ್ ಚಾನ್ಸಸ್ ಆಲ್ಸೋ ಜಾಸ್ತಿ. ಓಕೆ.
ಈಗ ಹೆಚ್ಚು ಸ್ಕ್ರೀನ್ ಅನ್ನ ನೋಡೋ ಅಂತದ್ದು ಅಥವಾ ಯಾವ್ದಾದ್ರು ಕಾಸ್ಮೆಟಿಕ್ ಐಟಮ್ ಅನ್ನ ಯೂಸ್ ಮಾಡೋದು, ಇದ್ರಿಂದ ಏನಾದ್ರೂ ಇನ್ಫೆಕ್ಷನ್ಸ್ ಆಗತ್ತಾ? ಸ್ಕ್ರೀನ್ ನೋಡೋದ್ರಿಂದ ಇನ್ಫೆಕ್ಷನ್ ಆಗೋದಿಲ್ಲ. ಡ್ರೈನೆಸ್ ಜಾಸ್ತಿ ಆಗ್ಬೋದು. ಓಕೆ, ಕಾಸ್ಮೆಟಿಕ್ಸ್, ಇನ್ಫೆಕ್ಟೆಡ್ ಕಾಸ್ಮೆಟಿಕ್ಸ್ ಅಂದ್ರೆ ಇನ್ಫೆಕ್ಷನ್ ಇರೋರು ಯೂಸ್ ಮಾಡಿರೋ ಕಾಸ್ಮೆಟಿಕ್ಸ್ ನಾವು ಯೂಸ್ ಮಾಡಿದ್ರೆ ನಮಗೂ ಸ್ಪ್ರೆಡ್ ಆಗ್ಬೋದು. ಓಕೆ. ಮತ್ತೆ ಕೆಲವರು ಕಾಸ್ಮೆಟಿಕ್ಸ್ ಹಾಕೊಂಡ್ ಮಲ್ಕೊಂಡ್ಬಿಡ್ತಾರೆ ವಿತೌಟ್ ರಿಮೂವಿಂಗ್. ಸೊ ಅದನ್ನ ನಾವು ನೈಟ್ ಮಲ್ಗಕ್ಕಿಂತ ಮುಂಚೆ ಕ್ಲೀನ್ ಆಗಿ ರಿಮೂವ್ ಮಾಡ್ಬಿಟ್ಟು ಮಲ್ಕೊಂಡ್ರೆ ಕಾಸ್ಮೆಟಿಕ್ಸ್ ಯೂಸ್ ಮಾಡಿರೋದ್ರಿಂದ ಇನ್ಫೆಕ್ಷನ್ಸ್ ಆಗೋದಿಲ್ಲ. ಓಕೆ, ಓಕೆ. ಸೊ ಹಾಗಾಗಿ ನೈಟ್ ಟೈಮ್ ಅಲ್ಲಿ ಅದನ್ನ ರಿಮೂವ್ ಮಾಡ್ಬೇಕು, ಅಥವಾ ಇನ್ನೊಬ್ರಿಗೆ ಇನ್ಫೆಕ್ಷನ್ಸ್ Yes. ಇದ್ದವರು ಯೂಸ್ ಮಾಡಿದ್ದನ್ನ ಮಾಡಿದ್ರು ಆ ತರ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಹೌದು. ಡಾಕ್ಟರ್, ಈಗ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅಥವಾ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ ಐ ಇನ್ಫೆಕ್ಷನ್ಸ್ ಆದಾಗ? ಸೊ ರೆಡ್ನೆಸ್ ಇಸ್ ಮೋಸ್ಟ್ ಕಾಮನ್. ರೆಡ್ನೆಸ್ ಜೊತೆಗೆ ಕಣ್ಣಿಂದ ನೀರ್ ಸೋರೋದು ಅಥವಾ ಕಣ್ಣಲ್ಲಿ ಏನೋ ಬಿದ್ದಿರೋ ತರ ಫೀಲಿಂಗ್, ಅದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ. ಬರ್ತಾ ಬರ್ತಾ ಕಣ್ಣಿಂದ ಪಿಸಿರು ಕಟ್ಟೋದು, ಮತ್ತೆ ಲೈಟ್ ನೋಡಕ್ಕೆ ತೊಂದರೆ ಆಗೋದು, ಪೇನ್ ಅಥವಾ ಕಣ್ ಜಾಸ್ತಿ ಉಜ್ಬೇಕಂತ ಅನ್ನೋ ಫೀಲಿಂಗ್, ಇದೆಲ್ಲ ಇರ್ಬೋದು. ಒಂದ್ ವೇಳೆ ಸಿವಿಯರ್ ಆಯ್ತು ಅಂತ ಹೇಳಿದ್ರೆ ಸಿಂಪ್ಟಮ್ಸ್ ಅಲ್ಲಿ ಏನಾದ್ರೂ ವೇರಿ ಇರುತ್ತಾ? ಐಲಿಡ್ ಸ್ವೆಲ್ಲಿಂಗ್ ತುಂಬಾ ಜಾಸ್ತಿ ಆಗ್ಬಿಡತ್ತೆ. ಮತ್ತೆ ಕಣ್ ಸುತ್ತಮುತ್ತ ಇರೋ ಸ್ಟ್ರಕ್ಚರ್ಸ್ಗೂ ಆ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ಬೋದು. ಇನ್ ಕೇಸ್ ತುಂಬಾ ದಿನದಿಂದ ನಾವು ಅದನ್ನ ಟ್ರೀಟ್ ಮಾಡ್ದೇನೆ ಬಿಟ್ಬಿಟ್ರೆ ಕಣ್ ಸರೌಂಡಿಂಗ್ ಸ್ಟ್ರಕ್ಚರ್ಸ್ಗೂ ಅದು ಸ್ಪ್ರೆಡ್ ಆಗ್ಬೋದು. ಓಕೆ, ಓಕೆ. ಸೊ ಆ ರೀತಿ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಡಾಕ್ಟರ್, ಈ ಐ ಇನ್ಫೆಕ್ಷನ್ಸ್ ನಲ್ಲಿ ಟೈಪ್ಸ್ ಏನಾದ್ರೂ ಇದೆಯಾ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಸೊ ಟೈಪ್ಸ್ ಬಂದ್ಬಿಟ್ಟು ನಾನ್ ಮುಂದೆ ಹೇಳಿರೋ ತರ ಬ್ಯಾಕ್ಟೀರಿಯಲ್, ವೈರಲ್, ಫಂಗಲ್, ಪ್ಯಾರಾಸಿಟಿಕ್ ಅಂತ ಬರುತ್ತೆ. ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಮ್ ಕಣ್ಣಲ್ಲಿ ಯಾವ ಸ್ಟ್ರಕ್ಚರ್ ನ ಎಫೆಕ್ಟ್ ಮಾಡುತ್ತೋ ಅದ್ರ ಪ್ರಕಾರನು ಬೇರೆ ಬೇರೆ ಟೈಪ್ಸ್ ಇರುತ್ತೆ. ಕಣ್ ರೆಪ್ಪೆನ ಎಫೆಕ್ಟ್ ಮಾಡಿದ್ರೆ ಅದನ್ನ ನಾವು ಬ್ಲೆಫರೈಟಿಸ್ ಅಂತ ಕರಿತೀವಿ. ಬಿಳಿ ಗುಡ್ಡೆನ ಎಫೆಕ್ಟ್ ಮಾಡಿದ್ರೆ ಕಂಜಂಕ್ಟಿವೈಟಿಸ್ ಅಂತ ಕರಿತೀವಿ. ಕರಿಗುಡ್ಡೆನ ಎಫೆಕ್ಟ್ ಮಾಡಿದ್ರೆ ಅದನ್ನ ನಾವು ಕೆರಟೈಟಿಸ್ ಅಂತ ಕರಿತೀವಿ. ಮತ್ತೆ ಇನ್ಫೆಕ್ಷನ್ ಕಣ್ಣು ಒಳಗಡೆ ಹೋಗಿದ್ರೆ ಕಣ್ಣು ಹಿಂದಿನ ಭಾಗದಲ್ಲಿ ಅದನ್ನ ನಾವು ಎಂಡಾಫ್ಥಾಲ್ಮೈಟಿಸ್ ಅಂತ ಕರಿತೀವಿ. ದಟ್ ಈಸ್ ದ ಮೋಸ್ಟ್ ಸಿವಿಯರ್ ಕೈಂಡ್ ಆಫ್ ಐ ಇನ್ಫೆಕ್ಷನ್. ಸೊ ಅದ್ರಲ್ಲಿ ವಿಷನ್ ಕಳ್ಕೊಳ್ಳೋ ಚಾನ್ಸು ಜಾಸ್ತಿ ಇರುತ್ತೆ. ಹಾಗಿದ್ರೆ ಈ ಬ್ಯಾಕ್ಟೀರಿಯಲ್ ಮತ್ತೆ ವೈರಲ್ ಐ ಇನ್ಫೆಕ್ಷನ್ಸ್ ನಡುವೆ ಏನೆಲ್ಲ ಡಿಫರೆನ್ಸ್ ಇರುತ್ತೆ? ಸೊ ಸಿಂಪ್ಟಮ್ಸ್ ಅಲ್ಲಿ ಸ್ಮಾಲ್ ಮೈನರ್ ಡಿಫರೆನ್ಸಸ್ ಇರುತ್ತೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಯೂಶಲಿ ವಿತಿನ್ 5 to 10 days ಅಲ್ಲಿ ರಿಸಾಲ್ವ್ ಆಗ್ಬಿಡುತ್ತೆ. ವೈರಲ್ ಇನ್ಫೆಕ್ಷನ್ಸ್ 2 weeks ತನಕ ಟೈಮ್ ತಗೊಳ್ಬೋದು. ಮತ್ತೆ ಕಣ್ಣಿಂದ ಬರೋ ಪಿಸ್ರು ಯೂಶಲಿ ಯೆಲ್ಲೋಯಿಶ್, ವೈಟಿಶ್ ಯೆಲ್ಲೋಯಿಶ್ ಇರುತ್ತೆ ಇನ್ ಬ್ಯಾಕ್ಟೀರಿಯಲ್. ವೈರಲ್ ಅಲ್ಲಿ ಅದು ಯೂಶಲ್ ಆಗಿ ಕ್ಲಿಯರ್ ಆಗಿರುತ್ತೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಕ್ಯಾನ್ ಅಫೆಕ್ಟ್ ಎನಿಬಡಿ. ವೈರಲ್ ಇಮ್ಯುನೋ ಕಾಂಪ್ರಮೈಸ್ ಅಂತೀವಲ್ವಾ, ಇಮ್ಯೂನ್ ಸಿಸ್ಟಮ್ ವೀಕ್ ಆಗಿರೋರ್ಗೆ ಜಾಸ್ತಿ ಎಫೆಕ್ಟ್ ಮಾಡುತ್ತೆ. ನಾವು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ನ ಆಂಟಿಬಯೋಟಿಕ್ಸ್ ಜೊತೆ ಟ್ರೀಟ್ ಮಾಡ್ತೀವಿ. ವೈರಲ್ ಇನ್ಫೆಕ್ಷನ್ ಗೆ ಅಂತ ಟ್ರೀಟ್ಮೆಂಟ್ ಯೂಶಲಿ ಇರಲ್ಲ, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ಯಾವ ಒಂದು ಐ ಇನ್ಫೆಕ್ಷನ್ಸ್ ಕಾಮನ್ ಆಗಿ ಇರುತ್ತೆ ಜನರಲಿ, ಆತರ ಪರ್ಟಿಕ್ಯುಲರ್ ಯಾವ್ದಾದ್ರು ಇನ್ಫೆಕ್ಷನ್ ಇದೆಯಾ? ಸೊ ನಾವು ಕಾಮನ್ ಅಂದ್ರೆ ಮೆಡ್ರಾಸ್ ಐ ಅಂತ ಕರಿತೀವಲ್ವಾ, ಕಣ್ ಕೆಂಪಾಗಿರುತ್ತೆ, ಕೆಂಪ್ ಕಣ್ಣು ಆರ್ ಮೆಡ್ರಾಸ್ ಐ ಅಂತೀವಲ್ವಾ. ಸೊ ದಟ್ ಈಸ್ ಕಂಜಂಕ್ಟಿವೈಟಿಸ್, ಕಣ್ಣಿನ ಬಿಳಿ ಗುಡ್ಡೆನ ಎಫೆಕ್ಟ್ ಮಾಡೋ ಇನ್ಫೆಕ್ಷನ್. ಸೊ ಜಾಸ್ತಿ ಸ್ಪ್ರೆಡ್ ಆಗೋದು ಚಿಕ್ಕ ಮಕ್ಕಳಲ್ಲಿ, ಸ್ಕೂಲ್ ಜಾಸ್ತಿ ಸ್ಪ್ರೆಡ್ ಆಗೋದು ಈ ಕಂಜಂಕ್ಟಿವೈಟಿಸ್. ಸೊ ಅದು ಒಂದು ಕಾಮನ್ ಆಗಿರುವಂತದ್ದು. ಎಸ್, ಕರೆಕ್ಟ್. ಓಕೆ. ಸೊ ಅದು ಬರೋದಕ್ಕೆ ಕಾರಣ ಸೇಮ್ ಇರುತ್ತಾ? ಒಬ್ರಿಂದ ಇನ್ನೊಬ್ರಿಗೆ ಸ್ಪ್ರೆಡ್ ಆಗುತ್ತೆ? ಬ್ಯಾಕ್ಟೀರಿಯಾ ವೈರಸ್ ಒಬ್ರಿಂದ ಇನ್ನೊಬ್ರಿಗೆ ಸ್ಪ್ರೆಡ್ ಆದಾಗ ಈ ತರ ಕಂಜಂಕ್ಟಿವೈಟಿಸ್ ಬರ್ಬೋದು. ವೈರಲ್ ಕಂಜಂಕ್ಟಿವೈಟಿಸ್ ಹೇಗಂದ್ರೆ ನಮ್ಗೆ ಕೋಲ್ಡ್ ಕಾಫ್ ಬರುತ್ತಲ್ವಾ, ಅದೇ ರೀತಿ ಈ ವೈರಸ್ ಸ್ಪ್ರೆಡ್ ಆಗ್ಬೋದು ಥ್ರೂ ನಮ್ ಬಾಡಿ ಫ್ಲೂಯಿಡ್ಸ್ ಇಂದ. ಓಕೆ. ಸೊ ಕೋಲ್ಡ್ ಇರೋವ್ರಿಗೆ, ಕಾಫ್ ಇರೋರು, ಅವರು ಎಲ್ಲಾದ್ರೂ ಕೆಮ್ಮಿದ್ರೆ ಅಥವಾ ಸ್ನೀಸ್ ಮಾಡಿರೋ ಸರ್ಫೇಸ್ ಮೇಲೆ ನಾವು ಟಚ್ ಮಾಡ್ಬಿಟ್ಟು ನಮ್ ಕಣ್ಣು ಹಚ್ಕೊಂಡ್ರೆ ಅದೇ ತರ ನಮ್ ಕಣ್ಣಿಗೂ ಸ್ಪ್ರೆಡ್ ಆಗ್ಬೋದು. ಸೊ ಅದಕ್ಕೆ ನಾವು ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಇನ್ಫೆಕ್ಷನ್ ಇದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಅವ್ರು ಯೂಸ್ ಮಾಡಿರೋ ಟವಲ್ಸು, ಅವ್ರ ಪಿಲೋ ಕವರ್ಸು ಅದನ್ನೆಲ್ಲ ನಾವು ಶೇರ್ ಮಾಡೋದು. ಡಾಕ್ಟರ್, ಈಗ ಕಣ್ಣಲ್ಲಿ ಏನಾದ್ರೂ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಅದು ಜಸ್ಟ್ ಇರಿಟೇಷನ್ ಅಷ್ಟೇ, ಅಥವಾ ಇದು ನಮ್ಗೆ ಕಣ್ಣಲ್ಲೇನೋ ಇನ್ಫೆಕ್ಷನ್ಸ್ ಆಗಿದೆ, ಸೊ ಈ ರೀತಿ ನಮ್ಗೆ ಡಿಫ್ರೆನ್ಶಿಯೇಟ್ ಮಾಡಕ್ ಆಗತ್ತಾ? ಈಗ ಹಾಸ್ಪಿಟಲ್ಗೆ ಹೋದಾಗ ಆಬ್ವಿಯಸ್ಲಿ ನೀವು ಟೆಸ್ಟ್ ಮಾಡ್ತೀರಾ, ನಿಮ್ಗೆ ಗೊತ್ತಾಗುತ್ತೆ. ಆಸ್ ಅ ಕಾಮನ್ ಪರ್ಸನ್ ಆಗಿ ನನ್ ಕಣ್ಣಲ್ಲಿ ಏನೋ ಒಂದು ಆಗಿದೆ, ಚೇಂಜಸ್ ಆಗಿದೆ,
ಅದು ಜಸ್ಟ್ ಹ್ಮ್. ಇರಿಟೇಷನ್ ಅಷ್ಟೇ ಅಥವಾ ಅದು ಇನ್ಫೆಕ್ಷನ್? ಇವೆರಡರ ನಡುವೆ ಹ್ಮ್. ಡಿಫರೆನ್ಸ್ ಅನ್ನ ನಮ್ಗೆ ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತಾ, ಅಂದ್ರೆ ಆ ಸಿಂಪ್ಟಮ್ಸ್ ಮುಖಾಂತರ? ಸೊ 2 ಇಂಪಾರ್ಟೆಂಟ್ ಥಿಂಗ್ಸ್ ನಾವು ನೆನ್ಪಿಟ್ಕೋಬೇಕು. ಒಂದ್ ಹ್ಮ್. ಬಂದ್ಬಿಟ್ಟು ಸಿವಿಯರಿಟಿ, ಹ್ಮ್. ಇನ್ನೊಂದ್ ಬಂದ್ಬಿಟ್ಟು ಡ್ಯೂರೇಷನ್. ಎಷ್ಟ್ ದಿನದಿಂದ ನಿಮ್ಗೆ ಈ ತರ ಪ್ರಾಬ್ಲಮ್ ಆಗಿದೆ ಅಂತ. ಜಸ್ಟ್ ಒಂದು ಹಾಫ್ ಡೇ 5-10 ಮಿನಿಟ್ಸ್ ಒಂದ್ ಸ್ವಲ್ಪ ಕಣ್ಣಲ್ಲಿ ಇರಿಟೇಷನ್ ಅಥವಾ ಕಣ್ಣು ಉಜ್ಬೇಕು ಅಂತ ಫೀಲಿಂಗ್ ಇದ್ರೆ ದಟ್ ಮೈಟ್ ಜಸ್ಟ್ ಬಿ ನಾರ್ಮಲ್ ಇರಿಟೇಷನ್. Okay. ಬಟ್ ನಿಮ್ಗೆ 1 day 2 days ಈ ತರ ಸಿಂಪ್ಟಮ್ಸ್ ಕಂಟಿನ್ಯೂ ಆಗ್ತಾ ಇದೆ ಅಂದ್ರೆ ದಟ್ ಕುಡ್ ಬಿ ಸಮಥಿಂಗ್ ಮೋರ್ ಸಿವಿಯರ್, ಇನ್ಫೆಕ್ಷನ್ ಆಗಿರ್ಬೋದು. ಸೊ ಆ ಟೈಮಲ್ಲಿ ನೀವು ಕಣ್ಣಿನ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ಕೋಬೇಕು. Okay. ಇನ್ನೊಂದೇನಂದ್ರೆ ಸಿವಿಯಾರಿಟಿ, ಜಸ್ಟ್ ಸ್ವಲ್ಪ ಇರಿಟೇಷನ್ ಇದೆ, ಕಣ್ಣಿಂದ ಸ್ವಲ್ಪ ನೀರ್ ಸೋರ್ತಾ ಇದೆ, ದಟ್ ಕುಡ್ ಸ್ಟಿಲ್ ಬಿ ಇರಿಟೇಷನ್. ಬಟ್ ಹ್ಮ್. ಕಣ್ಣಲ್ಲಿ ಪಿಸಿರು ಕಟ್ಕೊಳ್ತಾ ಇದೆ, ನೋವ್ತಾ ಇದೆ, ಕಣ್ರೆಪ್ಪೆ ಊದ್ಕೊಂಡ್ಬಿಟ್ಟಿದೆ, ಈ ತರ ಸಿಂಪ್ಟಮ್ಸ್ ಎಲ್ಲ ಇದ್ರೆ ಕುಡ್ ಬಿ ಇನ್ಫೆಕ್ಷನ್. ಸೊ ಅದು ಎಷ್ಟು ಟೈಮ್ ತನಕ ಕಂಟಿನ್ಯೂ ಆಗಿದೆ, ಡ್ಯೂರೇಷನ್ ಆಫ್ ದ ಒಂದು ಇರಿಟೇಷನ್, ಅದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಅಂತ. ಹೌದು. ಓಕೆ. ಹಾಗಿದ್ರೆ ಡಾಕ್ಟರ್, ಈ ಐ ಇನ್ಫೆಕ್ಷನ್ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಇರುವಂತಹ ಟೆಸ್ಟ್ ಗಳು ಯಾವುದೆಲ್ಲ? ಸೊ ಮೋಸ್ಟ್ ಕಾಮನ್ ಇಂಪಾರ್ಟೆಂಟ್ ಟೆಸ್ಟ್ ನಾವು ಮಾಡೋದೇನಂದ್ರೆ ಐ ಎಕ್ಸಾಮಿನೇಷನ್. ಐ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಲಿಟ್ ಲ್ಯಾಂಪ್ ಅಂತ ಒಂದು ಮೆಷಿನ್ ಇರುತ್ತೆ. ಸೊ ಮೈಕ್ರೋಸ್ಕೋಪ್ ಒಳಗಡೆಯಿಂದ ನಾವು ಕಣ್ಣಿಗೆ ಲೈಟ್ ಬಿಟ್ಬಿಟ್ಟು ನೋಡ್ತೀವಿ. ಸೊ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್. ಅದ್ ಬಿಟ್ರೆ ಲ್ಯಾಬೊರೇಟರಿ ಟೆಸ್ಟಿಂಗ್ ಇರುತ್ತೆ. ಸೊ ನಾವು ಕಣ್ಣಿಂದ ಸ್ಯಾಂಪಲ್ಸ್ ತಗೊಂಡು ಲ್ಯಾಬೊರೇಟರಿಗೆ ಟೆಸ್ಟಿಂಗ್ ಕಳಿಸ್ಬೋದು. ಸೊ ಅವಾಗ ನಮ್ಗೆ ಬ್ಯಾಕ್ಟೀರಿಯಾ ಇದೆಯಾ, ವೈರಸ್ ಇದೆಯಾ, ಫಂಗಸ್, ಪ್ಯಾರಸೈಟ್ ಅಂತ ಗೊತ್ತಾಗ್ಬಿಡುತ್ತೆ. ಅದ್ರಲ್ಲೂ ಯಾವ ತರ ಬ್ಯಾಕ್ಟೀರಿಯಾ ಅಂತಾನು ಕಂಡುಹಿಡಿಬಹುದು ಅದರಲ್ಲಿ. ಸೊ ಸ್ವಾಬ್ ಅಂತೀವಿ. ಸೊ ಬಿಳಿಗುಡ್ಡೆಯಿಂದ ನಾವು ಒಂದ್ ಸ್ವಾಬ್ ತಗೋಬಹುದು, ಅಥವಾ ಕಪ್ ಗುಡ್ಡೆಯಿಂದ ಸ್ಕ್ರೇಪಿಂಗ್ ತಗೋಬಹುದು. ಕಣ್ಣೊಳಗಡೆಯಿಂದ ಲಿಕ್ವಿಡ್ ರಿಮೂವ್ ಮಾಡ್ಬಿಟ್ಟು ಅದನ್ನು ಟೆಸ್ಟಿಂಗ್ ಗೆ ಕಳಿಸ್ಬೋದು. ಸೊ ಈಗ ಅಡ್ವಾನ್ಸ್ ಟೆಕ್ನಾಲಜಿ ಏನಾದ್ರೂ ಬೇರೆ ಬಂದಿದ್ಯಾ? ಅಡ್ವಾನ್ಸ್ ಟೆಕ್ನಾಲಜಿ ಇದೆ, ಕಾನ್ಫೋಕಲ್ ಮೈಕ್ರೋಸ್ಕೋಪಿ ಅಂತೀವಿ. ಅದರಲ್ಲಿ ನಾವು ಕಣ್ಣಿಂದ ಸೆಲ್ಸ್ ತಗೊಂಡ್ಬಿಟ್ಟು ಮೈಕ್ರೋಸ್ಕೋಪ್ ಅಲ್ಲಿ ಎಕ್ಸಾಕ್ಟ್ ಅದನ್ನ ಪ್ಯಾಟರ್ನ್ ಎಲ್ಲ ನಾವು ಅಸೆಸ್ ಮಾಡ್ಬೋದು. ಸೊ ಸಬ್ ಟೈಪ್ಸ್ ಇರ್ತಾವಲ್ವಾ, ಸೊ ನಮ್ ಸಬ್ ಟೈಪ್ಸ್ ನ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಅದು ನಮ್ಗೆ ಹೆಲ್ಪ್ ಮಾಡುತ್ತೆ. ಓಕೆ. ಈಗ ನೀವು ಅದ್ರದ್ದು ಟೆಸ್ಟ್ ಮಾಡಿದ್ರಿ, ಡಯಾಗ್ನೋಸಿಸ್ ಮಾಡಿದ್ರಿ, ಆಮೇಲೆ ನಿಮಗೆ ಗೊತ್ತಾಯ್ತು ಇಂಥದ್ದೇ ಇನ್ಫೆಕ್ಷನ್ ಅಂತ. ಆಫ್ಟರ್ ದಟ್ ಆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ಸೊ ಟ್ರೀಟ್ಮೆಂಟ್ ಮೇನ್ಲಿ ಐ ಡ್ರಾಪ್ಸ್, ಅದ್ರ ಜೊತೆಗೆ ಆಯಿಂಟ್ಮೆಂಟ್ ನಾವು ಕೊಡ್ಬೋದು, ಡ್ರಾಪ್ಸ್ ಅಂಡ್ ಆಯಿಂಟ್ಮೆಂಟ್. ಇನ್ ಕೇಸ್ ಇನ್ಫೆಕ್ಷನ್ ಸಿವಿಯರ್ ಆಗಿದೆ, ಡ್ರಾಪ್ಸ್ ಅಲ್ಲಿ ರೆಸ್ಪಾಂಡ್ ಆಗ್ತಾ ಇಲ್ಲ ಅಂದ್ರೆ ನಾವು ಅದ್ರ ಜೊತೆಗೆ ಸಿಸ್ಟಮಿಕ್ ಮೆಡಿಕೇಶನ್ ಅಂದ್ರೆ ಟ್ಯಾಬ್ಲೆಟ್ಸ್, ಆರ್ ತುಂಬಾ ಸಿವಿಯರ್ ಇದ್ರೆ ಇಂಟ್ರಾವೀನಸ್ IV ಟ್ರೀಟ್ಮೆಂಟ್ ಕೊಡ್ಬೋದು. ಬಟ್ ಡ್ರಾಪ್ಸ್ ಅಂಡ್ ಆಯಿಂಟ್ಮೆಂಟ್ಸ್ ಆರ್ ಯೂಶುವಲಿ ಮೋಸ್ಟ್ ಕಾಮನ್. ಓಕೆ. ಫಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ಬಿಟ್ಟು ಡ್ರಾಪ್ಸ್ ಅನ್ನೇ ಕೊಡ್ತೀರಾ? ಇನ್ ಕೇಸ್ ಸಿವಿಯಾರಿಟಿ ಇತ್ತು ಅಂದಾಗ ಮಾತ್ರ ಟ್ಯಾಬ್ಲೆಟ್ಸ್ ಕೊಡುವಂತದ್ದು. ಸಿವಿಯಾರಿಟಿ ಜಾಸ್ತಿ ಇದೆ, ರೆಸ್ಪಾನ್ಸ್ ಅಷ್ಟು ಫಾಸ್ಟ್ ಆಗಿ ರೆಸ್ಪಾಂಡ್ ಆಗ್ತಾ ಇಲ್ಲ ಅಂದ್ರೆ ಅದ್ರ ಜೊತೆಗೆ ಟ್ಯಾಬ್ಲೆಟ್ಸ್ ಬೇಕಾಗಿರ್ಬೋದು. ಒಂದ್ ವೇಳೆ ಕಣ್ಣಿನ ಇನ್ಫೆಕ್ಷನ್ ಅನ್ನ ಟ್ರೀಟ್ ಮಾಡದೆ ಹಾಗೆ ಬಿಟ್ರೆ ಅದು ಬೇರೆ ಏನಾದ್ರೂ ಪ್ರಾಬ್ಲಮ್ಸ್ ಗೆ ಟರ್ನ್ ಆಗುತ್ತಾ, ಹೇಗೆ? ಸೊ ಇನ್ಫೆಕ್ಷನ್ಸ್ ಅರ್ಲಿ ಸ್ಟೇಜಸ್ ಅಲ್ಲಿ ನಾವು ಟ್ರೀಟ್ ಮಾಡಿಲ್ಲ ಅಂದ್ರೆ ಅದು ಇನ್ನ ಸಿವಿಯರ್ ಆಗ್ಬಿಟ್ಟು ನಮ್ ವಿಷನ್ಗೆನೆ ಅಪಾಯ ಆಗ್ಬೋದು, ದೃಷ್ಟಿಗೆ ಅಪಾಯ ಆಗ್ಬೋದು, ಅಥವಾ ಸುತ್ತಮುತ್ತ ಇರೋ ಸ್ಟ್ರಕ್ಚರ್ಸ್ ನಮ್ ಬಾಡಿಯಲ್ಲಿ ಬೇರೆ ಭಾಗದಲ್ಲೂ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ಬೋದು. ಸೊ ತುಂಬಾ ದಿನ ನಾವು ಟ್ರೀಟ್ ಮಾಡ್ದೇನೆ ಬಿಟ್ಬಿಟ್ರೆ, ಅದ್ರ ಜೊತೆಗೆ ಪೇಷಂಟ್ಸ್ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಇದ್ರೆ, ಅವ್ರ ಇಮ್ಯೂನ್ ಸ್ಟೇಟಸ್ ವೀಕ್ ಇದ್ರೆ ಜಾಸ್ತಿ ಈಸಿಯಾಗಿ ಸ್ಪ್ರೆಡ್ ಆಗ್ಬೋದು. ಡಾಕ್ಟರ್, ಕಣ್ಣಿನ ಇನ್ಫೆಕ್ಷನ್ ಅನ್ನ ತಡೆಯೋದಕ್ಕೆ ಏನ್ ಮಾಡ್ಬೇಕಾಗತ್ತೆ? ಸೊ ಹೈಜೀನ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ಇನ್ ಕೇಸ್ ನಾವು ಕಾಂಟ್ಯಾಕ್ಟ್ ಲೆನ್ಸಸ್ ಯೂಸ್ ಮಾಡ್ತಾ ಇದ್ರೆ ಅದನ್ನ ನಾವು ಕರೆಕ್ಟ್ ಆಗಿ ಹಾಕೊಳ್ಳೋದು ತೆಗಿಯೋದನ್ನ ಕರೆಕ್ಟ್ ಆಗಿ ಕಲಿಬೇಕು, ಸ್ಟೋರ್ ಮಾಡೋದನ್ನ ಕರೆಕ್ಟ್ ಆಗಿ ಕಲಿಬೇಕು. ಮತ್ತೆ ಸರ್ಟನ್ ಹ್ಯಾಬಿಟ್ಸ್ ಲೈಕ್ ಕಣ್ ಜಾಸ್ತಿ ಮುಚ್ಕೊಳ್ಳೋದು, ಕಣ್ಣು ಉಜ್ಜೋದು, ಅದನ್ನ ನಾವು ಕಡಿಮೆ ಮಾಡ್ಬೇಕು. ಇನ್ ಕೇಸ್ ನಮ್ಗೆ ಕ್ರಾನಿಕ್ ಐ ಅಲರ್ಜಿ, ಕಣ್ಣಿನ ಅಲರ್ಜಿ ಇದ್ರೆ ಅದರ ಟ್ರೀಟ್ಮೆಂಟ್ ತಗೋಬೇಕು. ಐ ಅಲರ್ಜಿ ಹಂಗೆ ಟ್ರೀಟ್ ಮಾಡ್ದೇನೆ ಬಿಟ್ಬಿಟ್ರೆ ಅವ್ರಿಗೂ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಮತ್ತೆ ನಮ್ ಫ್ಯಾಮಿಲಿಯಲ್ಲಿ ಅಕ್ಕಪಕ್ಕದಲ್ಲಿ ಯಾರಿಗಾದ್ರೂ ಇನ್ಫೆಕ್ಷನ್ ಇದ್ರೆ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಅವ್ರು ಯೂಸ್ ಮಾಡಿರೋ ಐಟಮ್ಸ್ ನ ನಾವು ಶೇರ್ ಮಾಡಬಾರ್ದು. ಓಕೆ. ಈಗ ಕೆಲವರು ಕಣ್ಣಿನ ಇನ್ಫೆಕ್ಷನ್ ಆಯ್ತು ಅಂತ ಹೇಳ್ಬಿಟ್ಟು ಮನೆ ಮದ್ದನ್ನ ಮಾಡ್ತಾರೆ. ಸೊ ಆತರ ಅವರಾಗಿ ಓನ್ ಆಗಿ ಏನಾದ್ರೂ ಕಣ್ಣಿಗೆ ಹಾಕುವಂತದ್ದು, ಅದ್ರ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಅದ್ ಎಷ್ಟು ಹಾರ್ಮ್ಫುಲ್ ಆಗಿರುತ್ತೆ ಅಥವಾ ಹಾಕ್ಬೋದಾ ಹೇಗೆ? ಸೊ ನಮ್ ಕಮ್ಯುನಿಟೀಸ್, ರೂರಲ್ ಕಮ್ಯುನಿಟೀಸ್ ಅಲ್ಲಿ ಎಕ್ಕದ ಹಾಲು ಮತ್ತೆ ಎದೆ ಹಾಲು
ತುಂಬಾ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತಾರೆ. ಸೊ ಎಕ್ಕದ ಹಾಲು ಕಣ್ಣಿಗೆ ತುಂಬಾನೇ ಹಾರ್ಮ್ಫುಲ್ ಆಗುತ್ತೆ. ಅದರಿಂದ ಅದು ಯೂಸ್ ಮಾಡೋದ್ರಿಂದ ಕಣ್ಣೊಳಗಡೆ ಸಿವಿಯರ್ ರಿಯಾಕ್ಷನ್ ಆಗಿ ದೃಷ್ಟಿ ಕಳ್ಕೊಂಡಿರೋರು ಇದ್ದಾರೆ. ಸೊ ಎಕ್ಕದ ಹಾಲು ಯೂಸ್ ಮಾಡ್ಲೇಬಾರ್ದು. ಎದೆ ಹಾಲು ಬಂದ್ಬಿಟ್ರೆ, ಎದೆ ಹಾಲು ಆಸ್ ದಿಸ್ ಬೈ ಇಟ್ ಸೆಲ್ಫ್ ಅದು ಪ್ಯೂರ್ ಇರುತ್ತೆ. ಬಟ್ ಅದನ್ನ ನಾವು ಕಲೆಕ್ಟ್ ಮಾಡಿ ಕಣ್ಣಿಗೆ ಬಿಡೋದು, ಆ ಟೈಮಲ್ಲಿ ಕಂಟಾಮಿನೇಷನ್ ಆಗ್ಬೋದು. ಓಕೆ, ಸೊ ಎದೆ ಹಾಲು ಯೂಸ್ ಮಾಡೋದು ಅಡ್ವೈಸ್ ಮಾಡಲ್ಲ ನಾವು. ಇನ್ನೊಂದೇನಂದ್ರೆ ಇನ್ಫೆಕ್ಷನ್ ಇರೋರು ಕಣ್ಣಲ್ಲಿ ನೋಡಿದ್ರೆ ನಮ್ಗೂ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ ಅಂತ ಆ ತರನೂ ಮಿಸ್ಕನ್ಸೆಪ್ಷನ್ ಇರುತ್ತೆ. ಆತರ ಏನೂ ಆಗೋದಿಲ್ಲ, ಬರೀ ನೋಡೋದ್ರಿಂದ ಇನ್ಫೆಕ್ಷನ್ ಸ್ಪ್ರೆಡ್ ಆಗಲ್ಲ, ಕಾಂಟ್ಯಾಕ್ಟ್ ಇಂದ ಸ್ಪ್ರೆಡ್ ಆಗುತ್ತೆ. ಸೊ ಹೋಮ್ ರೆಮಿಡೀಸ್ ಯಾವುದು ಕೂಡ ಯೂಸ್ ಮಾಡಬಾರ್ದು? ಡೆಫಿನೆಟ್ಲಿ ನೋ. ಇನ್ ಕೇಸ್ ನಿಮ್ಗೆ ಇನ್ಫೆಕ್ಷನ್ ಇದ್ರೆ ಕಣ್ಣಿನ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ಕೊಂಡು ಕರೆಕ್ಟ್ ಡ್ರಾಪ್ಸ್ ನ ಯೂಸ್ ಮಾಡಬೇಕು. ತುಂಬಾ ಪೇಷಂಟ್ಸ್ ಡೈರೆಕ್ಟ್ ಆಗಿ ಮೆಡಿಕಲ್ ಶಾಪ್ ಹೋಗ್ಬಿಟ್ಟು ಡ್ರಾಪ್ಸ್ ಕೊಡಿ, ಕಣ್ಣಿಗೆ ಬಿಟ್ಕೊಳ್ಳೋ ಡ್ರಾಪ್ಸ್ ಕೊಡಿ, ಕಣ್ ಕೆಂಪಗಾಗಿದೆ ಅಂತ ಹೇಳ್ತಾರೆ. ಫಾರ್ಮಸಿಸ್ಟ್ ಗೊತ್ತಿಲ್ದೇನೆ ಸ್ಟೀರಾಯ್ಡ್ ಡ್ರಾಪ್ಸ್ ಕೆಲಸಕ್ಕೆ ಕೊಟ್ಬಿಡ್ತಾರೆ. ಸೊ ಇನ್ಫೆಕ್ಷನ್ ಇರ್ಬೇಕಾದ್ರೆ ನಾವು ಸ್ಟೀರಾಯ್ಡ್ ಡ್ರಾಪ್ಸ್ ನ ಯೂಸ್ ಮಾಡಿದ್ರೆ ಇನ್ಫೆಕ್ಷನ್ ಇನ್ನ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಕಣ್ ಚೆಕ್ ಮಾಡಿಸ್ಕೊಂಡ್ಮೇಲೆನೆ ಕರೆಕ್ಟ್ ಆಗಿ ಪ್ರಿಸ್ಕ್ರೈಬ್ ಮಾಡಿರೋ ಡ್ರಾಪ್ಸ್ ನ ಯೂಸ್ ಮಾಡಬೇಕು. ಓವರ್ ದ ಕೌಂಟರ್ ಮೆಡಿಕೇಶನ್ ಗೊತ್ತಿಲ್ದೇನೆ ಯೂಸ್ ಮಾಡಬಾರ್ದು. ಅಂದ್ರೆ ನಾವಾಗಿ ಹೋಗಿ ಮೆಡಿಕಲ್ ಅಲ್ಲಿ ನಂಗೆ ಕಣ್ಣು ಇಚಿಂಗ್ ಆಗ್ತಿದೆ ಅಥವಾ ಇರಿಟೇಷನ್ ಆಗ್ತಿದೆ, ಯಾವ್ದಾದ್ರು ಡ್ರಾಪ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಹಾಕ್ಬಾರ್ದು. ಯಾಕಂದ್ರೆ ನಾನು ಹೇಳಿರೋ ಪ್ರಕಾರ ಕೆಲವು ಸತಿ ಆಂಟಿಬಯೋಟಿಕ್ ಜೊತೆಗೆ ಸ್ಟೀರಾಯ್ಡ್ ಸೇರಿರೋ ಡ್ರಾಪ್ಸ್ ಇರುತ್ತೆ, ಇಲ್ಲಾಂದ್ರೆ ಬೇನ್ ಸ್ಟೀರಾಯ್ಡ್ ಡ್ರಾಪ್ಸ್ ಇರುತ್ತೆ. ಅಂತ ಡ್ರಾಪ್ಸ್ ಯೂಸ್ ಮಾಡಿದ್ರೆ ಕಣ್ಣು ಇನ್ಫೆಕ್ಷನ್ ಇನ್ನ ಜಾಸ್ತಿ ಆಗ್ಬಿಡುತ್ತೆ. ಓಕೆ, ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಕಾಡಿಗೆ ಮತ್ತೆ ಕೋಕೋನಟ್ ಆಯಿಲ್ ಇದನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಕಣ್ಣಿಗೆ ಹಚ್ತಾರೆ. ಸೊ ಇದು ಹಾರ್ಮ್ಫುಲ್ ಆಗುತ್ತಾ ಹೇಗೆ? ಈ ಸಬ್ಸ್ಟೆನ್ಸಸ್ ಎಲ್ಲ ಕಣ್ಣಿಗೆ ತುಂಬಾ ಹಾರ್ಮ್ಫುಲ್. ಇನ್ನೊಂದೇನಂದ್ರೆ ಆಯಿಲು ಮತ್ತೆ ಈ ತರ ಫ್ಲೂಯಿಡ್ಸ್ ಎಲ್ಲ ಹಾಕೋ ರೀತಿನೂ ಹಾರ್ಮ್ಫುಲ್ ಇರ್ಬೋದು. ಅಂದ್ರೆ ಅವ್ರ ಅದನ್ನ ಕಲೆಕ್ಟ್ ಮಾಡಿರೋ ಕಪ್ಪಲ್ಲಿ ಅದು ಇನ್ಫೆಕ್ಟ್ ಆಗಿರ್ಬೋದು. ಅವ್ರ ಕೈಯಿಂದ ಬಿಡ್ರೆ ಅವ್ರ ಕೈಯಲ್ಲಿರೋ ಏನಂತಾರೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ಬೋದು. ಸೊ ಈ ತರ ಹೋಮ್ ರೆಮಿಡೀಸ್ ಎಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ. ಡಾಕ್ಟರ್, ಈಗ ಟ್ರೀಟ್ಮೆಂಟ್ ಅಲ್ಲಿ ನೀವು ಹೇಳಿದ್ರಿ ಸ್ಟಾರ್ಟಿಂಗ್ ಡ್ರಾಪ್ಸ್ ಕೊಡ್ತಾರೆ ಅಥವಾ ತುಂಬಾ ಸಿವಿಯರ್ ಆದ್ರೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅಂತ. ಈಗ ಅಡ್ವಾನ್ಸ್ಡ್ ಆಗಿ ಬೇರೆ ಏನಾದ್ರು ಟ್ರೀಟ್ಮೆಂಟ್ ಮೆಥಡ್ ಇದೆಯಾ ಅಥವಾ ಅದೇ ಕಂಟಿನ್ಯೂ ಆಗ್ತಾ ಇದೆಯಾ? ಐ ಇನ್ಫೆಕ್ಷನ್ಗೆ ಮೇನ್ ಟ್ರೀಟ್ಮೆಂಟ್ ಡ್ರಾಪ್ಸ್ ಅಂಡ್ ಆಯಿಂಟ್ಮೆಂಟ್ಸ್. ಸೊ ಈ ಡ್ರಾಪ್ಸ್ ಆಂಟಿಬಯೋಟಿಕ್ ಇರ್ಬೋದು, ಆಂಟಿವೈರಲ್ ಇರ್ಬೋದು, ಆಂಟಿ ಫಂಗಲ್ ಇರ್ಬೋದು. ಇದ್ರ ಜೊತೆಗೆ ನಾವು ಆರ್ಟಿಫಿಷಿಯಲ್ ಟಿಯರ್ ಡ್ರಾಪ್ಸ್ ಕೊಡ್ತೀವಿ. ಆರ್ಟಿಫಿಷಿಯಲ್ ಟಿಯರ್ ಡ್ರಾಪ್ಸ್ ಅಂದ್ರೆ ನಮ್ ಕಣ್ಣೀರ್ ತರಾನೇ ಇರುತ್ತೆ. ಸೊ ನಮ್ ಕಣ್ಣೀರ್ನ ರೀಪ್ಲೇಸ್ ಮಾಡುತ್ತೆ. ಯಾಕಂದ್ರೆ ಇನ್ಫೆಕ್ಷನ್ಸ್ ಅಲ್ಲಿ ಡ್ರೈನೆಸ್ ತುಂಬಾ ಸಾಧಾರಣ. ಸೊ ಈ ಡ್ರಾಪ್ಸ್ ನಿಮ್ ಆಂಟಿಬಯೋಟಿಕ್, ಆಂಟಿವೈರಲ್, ಆಂಟಿ ಫಂಗಲ್ ಜೊತೆಗೆ ಲೂಬ್ರಿಕೇಟಿಂಗ್ ಡ್ರಾಪ್ಸ್ ಆರ್ ಆರ್ಟಿಫಿಷಿಯಲ್ ಟಿಯರ್ ಡ್ರಾಪ್ಸ್ ಯೂಸ್ ಮಾಡ್ತೀವಿ. ಸಿವಿಯರ್ ಕೇಸಸ್ ಅಲ್ಲಿ ಕಣ್ಣು ಒಳಗಡೆ ಡೈರೆಕ್ಟ್ ಆಗಿ ಇಂಜೆಕ್ಷನ್ ಮೂಲಕ ಆಂಟಿಬಯೋಟಿಕ್ಸ್ ಕೊಡ್ಬೋದು. ಡಾಕ್ಟರ್, ಈಗ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೆಲಸ ಮಾಡೋರು ಅಂದ್ರೆ ಕೆಮಿಕಲ್ಗೆ ಹೆಚ್ಚು ಎಕ್ಸ್ಪೋಸ್ ಆಗೋರು ಅಥವಾ ಧೂಳಿನಲ್ಲಿ ಹೆಚ್ಚು ಕೆಲಸ ಮಾಡೋರು, ಸೊ ಅಂತವ್ರಿಗೆ ಕೆಲಸವನ್ನ ಮಾಡದೇ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಆ ಟೈಮ್ ಅಲ್ಲಿ ಅವರು ಕಣ್ಣನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು, ಇನ್ಫೆಕ್ಷನ್ಸ್ ಆಗ್ಬಾರ್ದು ಅಥವಾ ಇಚ್ಚಿಂಗ್ ಆಗ್ಬಾರ್ದು ಅಂತ ಹೇಳಿದ್ರೆ ಹೇಗೆ ಮುಂಜಾಗ್ರತೆಯನ್ನು ವಹಿಸ್ಬೇಕಾಗುತ್ತೆ? ಸೊ ಇಂಡಸ್ಟ್ರಿಯಲ್ ಏರಿಯಾಸ್ ಅಲ್ಲಿ, ಕನ್ಸ್ಟ್ರಕ್ಷನ್ ಅಲ್ಲಿ ಕೆಮಿಕಲ್ಸ್ ಜೊತೆ ಕೆಲಸ ಮಾಡೋರು ಮತ್ತೆ ಹೊಲದಲ್ಲೂ ಕೆಲಸ ಮಾಡೋರಿಗೆ ಪ್ರೊಟೆಕ್ಟಿವ್ ಐವೇರ್ ಯೂಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಪ್ರೊಟೆಕ್ಟಿವ್ ಐವೇರ್ ಅಂದ್ರೆ ನಾರ್ಮಲ್ ಸನ್ ಗ್ಲಾಸಸ್ ಬರುತ್ತಲ್ವಾ, ಆ ರೀತಿ ಅಲ್ಲ, ಪ್ರೊಟೆಕ್ಟಿವ್ ಗಾಗಲ್ಸ್. ಸೊ ಕಣ್ಣಿನ 4 ಸೈಡ್ಸು ಕವರ್ ಆಗ್ಬೇಕು. ಮೇಲಿಂದ ಎಕ್ಸ್ಟ್ರಾ ಕವರೇಜ್, ಕೆಳಗಿಂದ ಸೈಡ್ಸ್ ಇಂದಾನು ಕವರ್ ಆಗ್ಬೇಕು. ಸೊ ಕಣ್ಣಿಗೆ ಡಸ್ಟ್ ಮತ್ತೆ ವೆಲ್ಡಿಂಗ್ ಮಾಡೋರ್ಗೆ ಮೆಟಲ್ ಚಿಪ್ಸ್, ಕೆಮಿಕಲ್ ಫ್ಯೂಮ್ಸ್ ಈ ತರ ಏನು ಕಣ್ಣಿಗೆ ಎಕ್ಸ್ಪೋಸ್ ಆಗಬಾರ್ದು ಅಂದ್ರೆ ಪ್ರೊಟೆಕ್ಟಿವ್ ಐವೇರ್ ನ ಯೂಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಕೆಲವೊಂದ್ ಸತಿ ಹೊಲದಲ್ಲಿ ಕೆಲಸ ಮಾಡೋರು, ಅವರಿಗೆ ಇದು ಎಮ್ಮೆ ಮತ್ತೆ ಇದು ಅವ್ರ ಟೇಲ್ ಟಚ್ ಆಗ್ಬಿಡುತ್ತೆ. ಸೊ ಅದರಿಂದ ಅವ್ರಿಗೆ ಫಂಗಲ್ ಇನ್ಫೆಕ್ಷನ್ಸ್ ಆಗ್ಬೋದು. ತುಂಬಾನೇ ಕಾಮನ್ ಆಗ್ತದೆ ರೂರಲ್ ಇಂಡಿಯಾದಲ್ಲಿ. ಸೊ ಪ್ರೊಟೆಕ್ಟಿವ್ ಗಾಗಲ್ಸ್ ಯೂಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಡಾಕ್ಟರ್, ಕೊನೆಯದಾಗಿ ಕಣ್ಣಿನ ಇನ್ಫೆಕ್ಷನ್ಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಜನರಿಗೆ? ಸೊ ಕಣ್ಣಿನ ಇನ್ಫೆಕ್ಷನ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನಿಮ್ಗೆ ಈ ತರ ಸಿಂಪ್ಟಮ್ಸ್ ಏನಾದ್ರು ಕಾಣಿಸ್ಕೊಂಡ್ರೆ
ರೆಡ್ನೆಸ್, ಕಣ್ಣಲ್ಲಿ ನೀರು ಸೋರ್ತಾ ಇದ್ರೆ, ಪಿಸಿರು ಕಟ್ತಾ ಇದೆ, ರೆಪ್ಪೆ ಊದ್ಕೊಂಡ್ಬಿಟ್ಟಿದೆ, ನೋವ್ತಾ ಇದೆ, ಈ ತರ ಸಿಂಟಮ್ಸ್ ಏನಾದ್ರು ಇದ್ರೆ ತಕ್ಷಣ ನಿಮ್ ಹತ್ರದಲ್ಲಿರೋ ಕಣ್ಣಿನ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ಕೊಳ್ಳಿ. ಜಾಸ್ತಿ ಡಿಲೇ ಮಾಡೋಷ್ಟು ಇನ್ಫೆಕ್ಷನ್ ಸಿವಿಯರಿಟಿ ಮತ್ತೆ ನಿಮ್ ದೃಷ್ಟಿ ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಆಗ್ಬೋದು. ಇನ್ನೊಂದೇನಂದ್ರೆ ಕಣ್ಣಿನ ಹೈಜೀನ್ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಕಣ್ ಜಾಸ್ತಿ ಉಜ್ಜೋದು, ಕಣ್ಣ ಮುಟ್ಕೊಳ್ಳೋದು, ಕಣ್ಣೊಳಗಡೆ ಪದೇ ಪದೇ ಮತ್ತೆ ನೀರ್ ಹಾಕೊಳ್ಳೋದು, ಇಂಥದ್ ಹ್ಯಾಬಿಟ್ಸ್ ಎಲ್ಲ ಅವಾಯ್ಡ್ ಮಾಡ್ಬೇಕು. ಮತ್ತೆ ಕಾಂಟ್ಯಾಕ್ಟ್ ಲೆನ್ಸಸ್ ಯೂಸ್ ಮಾಡೋರು ಲೆನ್ಸಸ್ ನ ಸೇಫ್ ಆಗಿ ಹೈಜಿನಿಕ್ ಆಗಿ ಯೂಸ್ ಮಾಡ್ಬೇಕು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಣ್ಣಿನ ಇನ್ಫೆಕ್ಷನ್ಸ್ ಅಂದ್ರೆ ಏನು, ಅದ್ ಯಾವ ಕಾರಣಕ್ಕೆ ಬರುತ್ತೆ, ಅದರಲ್ಲಿ ಟೈಪ್ಸ್ ಏನೆಲ್ಲ ಇದೆ, ಸ್ಪೆಷಲಿ ನಾವು ಕಣ್ಣಿನ ಇನ್ಫೆಕ್ಷನ್ಸ್ ಬರದೇ ಇರೋ ರೀತಿಯಲ್ಲಿ ಹೇಗೆ ನಾವು ಅದನ್ನ ಪ್ರಿವೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಮಸ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಣ್ಣಿನ ಇನ್ಫೆಕ್ಷನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಾಕ್ಟರ್ ಭವ್ಯ ರೆಡ್ಡಿ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಿ.